ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಎರಡನೇದಾಗಿ ಇಲ್ಲೆಲ್ಲ ತಾವು ನೆರವೇರಿದರು, ವಿಶೇಷವಾಗಿ ಪೋಷಕರು, ಅವ್ರಿಗೂ ಸಹ ನನ್ನ ವ್ಯಕ್ತಿಗತ ನಮಸ್ಕಾರಗಳು. ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಮಾನ್ಯ ಶಾಸಕರು, ನಮ್ಮ ನೆಚ್ಚಿನ ಶಾಸಕರು ಭಾಳಷ್ಟು ನಮಗೆ ಹೇಳಿದ್ದಾರೆ ಮೊಬೈಲ್ ಬಗ್ಗೆ. ನಾನು ವಿಶೇಷವಾಗಿ ಮಕ್ಕಳಿಗೆ ಹೇಳಬೇಕು ಬಯಸ್ತೀನಿ, ಬಟ್ ಅವರೆಲ್ಲ ಆಟ ಆಡ್ತಿದ್ದಾರೆ. ಪೋಷಕರಿಗೆ ನೀವು ಹೇಳ್ದಂಗೆ ನಮ್ಮ ಎಸ್ ಪಾಟೀಲ್ ನಿವೃತ್ತ ಶಿಕ್ಷಕರು ಮಾತು ಹೇಳಿದ್ರು, ಮೊಬೈಲ್ ಅವ್ರ ಮುಂದೆ ನೀವು ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹೌದು, ಯಾಕಂದರೆ ನಾವು ಪೋಷಕರಾಗಿ ಮೊಬೈಲ್ ಯೂಸ್ ಮಾಡಿದ್ರೆ ಅವರ ಶೈಕ್ಷಣಿಕ ಹೆಜ್ಜಿನ ಹಾಳಾಗೋದು ಅಲ್ಲಿಂದಾನೆ. ನಾವು ಚಿಕ್ಕ ಮಕ್ಕಳಿಗೆ ಏನು ಮಾಡ್ತೀವಿ, ಒಂದು ವರ್ಷ ಮಗುವಿಗೆ ಊಟ ಮಾಡಲ್ಲ ಅಂದ್ರೆ ಮೊಬೈಲ್ ಕೊಡ್ತಾ ಇದ್ದೀವಿ. ಸೊ ಅಲ್ಲಿಂದಾನೇ ಅವ್ರದ್ದು ಮೊಬೈಲ್ ಮೇಲೆ ಅವ್ರು ಸರೆಂಡರ್ ಆಗ್ತಾರೆ ಹೊರತು ನಾವು ಸರೆಂಡರ್ ಆಗ್ತಾ ಇಲ್ಲ. ಸೊ ನಾವು ಒಂದೇ ಹೇಳ್ತಾ ಇದ್ದೀನಿ, ಶಿಕ್ಷಕನ ಜೀವನಕ್ಕೆ ಒಂದೇ ಮಾಡಬೇಕಂದ್ರೆ 3 ವಿಶೇಷವಾದ, ನಾವು ಯಾವಾಗ ನಮ್ಮ ಮಕ್ಕಳು ಸಂತೋಷವಾಗಿರ್ಬೇಕಂದ್ರೆ ನಾವು ಅವರಿಗೆ 3 ಕಲಿಸ್ಕೊಡ್ಬೇಕು. ಏನಪ್ಪಾ ಅಂತಂದ್ರೆ ನಮ್ಮ ಮೊದಲದಾಗಿ ಸಮಯ ಪ್ರಜ್ಞೆ. ಯಾವತ್ತು ಹೇಳ್ತೀನಿ ಕೇಳಿ ಪೋಷಕರೇ, ಸಮಯ ಪ್ರಜ್ಞೆ ಬಹಳ ಮಹತ್ವದ್ದು. ಸಮಯ ಪ್ರಜ್ಞೆ ನಾವು ಒಂದು ಸಲ ಅದನ್ನ ನಾವು ನಮ್ಮ ಹಿಡಿತದಲ್ಲಿ ತಗೊಂಡಿವಂದ್ರೆ ನಮಗೆ ಶಿಸ್ತು ಅದೇ ಆಗಿ ವಾಪಸ್ ಬರ್ತಾ ಇರುತ್ತೆ. ನಮ್ಮ ಕೈಯಲ್ಲಿ ಶಿಸ್ತು ಇರುತ್ತೆ. ಶಿಸ್ತು ನಂತರ 3ನೇದೇನಪ್ಪಾ ಅಂತಂದ್ರೆ ಪರಿಶ್ರಮ ಅಂತಂದ್ರೆ ಹಾರ್ಡ್ ವರ್ಕ್. ಈ 3ನ ನಾವು ನಮ್ಮ ಇವತ್ತಿನ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ನಾವು ಕಳಿಸ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಮೊದಲದಾಗಿ ಶಿಸ್ತು, ಮೊದಲದಾಗಿ ಸಮಯ ಪ್ರಜ್ಞೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಎರಡನೇದೇನಪ್ಪಾ ಅಂದ್ರೆ ಶಿಸ್ತು ಏನಪ್ಪಾ ಅಂದ್ರೆ ಡಿಸಿಪ್ಲಿನ್. 3ನೇದೇನಪ್ಪಾ ಅಂತಂದ್ರೆ ಪರಿಶ್ರಮ, ಏನಂದ್ರೆ ಹಾರ್ಡ್ ವರ್ಕ್. ಇವು 3 ನಮ್ಮ ಮಕ್ಕಳಿಗೆ ನಾವು ಯಾವಾಗ ಕಲಿಸ್ಕೊಡ್ತೀವೋ ನಮ್ಮ ಮಕ್ಕಳು ನಾವು ನಡೆದ ದಾರಿಯಲ್ಲಿ ಅವರು ನಮ್ಮ ಜೊತೆ ನಡ್ಕೊಂಡು ಬರ್ತಾರೆ. ನಾವು ಪ್ರತಿ ದಿವಸ ಅವ್ರ ಹತ್ರ ಮಾತಾಡ್ಬೇಕು. ಮೇನುವಾಗಿ ನಾನು ಯಾಕೆ ಪೋಷಕರಿಗೆ ಒತ್ತು ಹೇಳ್ತಾ ಇದ್ದಂತಂದ್ರೆ, ನಾವು ನಮ್ಮ ಮಕ್ಕಳಿಗೆ ಬೆಳಗಿಂದ ಸಾಯಂಕಾಲ ತಾನು 8 ಗಂಟೆ ಸ್ಕೂಲಿಗೆ ಬಿಟ್ರೆ ಅವ್ರು ವಾಪಸ್ ನಮ್ಮ ಹತ್ರ ಬರ್ತಾರೆ 4 ಗಂಟೆ ನಂತರ ನಾವು ಅವರೆಲ್ಲ ಊಟ ತಿಂಡಿ ಎಲ್ಲ ಮುಗಿದ್ಮೇಲೆ ನಾವು ಅವ್ರ ಹತ್ರ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಇವತ್ತು ಶಾಲೆಯಲ್ಲಿ ಏನಾಯ್ತು ಏನೂ ಆಗ್ಲಿಲ್ಲ. ಸೊ ನಾವೇನಾಗತ್ತೆ ಅಂದ್ರೆ ಇದು ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ದಂಗೆ. ಸೊ ಅವರು ಅಲ್ಲಿ ಅಲರ್ಟ್ ಆಗ್ತಾರೆ. ಸೊ ನಾವು ಎಸ್ ಪಾಟೀಲ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರು, ನಮ್ಮ ಅವ್ರು ಏನು ಹೋಮ್ವರ್ಕ್ ಮಾಡ್ತಾರೋ ಅದನ್ನ ಚೆಕ್ ಮಾಡಿ. ಸೊ ಎವ್ರಿ ಡೇ ವಿ ಶುಡ್ ಟಾಕ್ ಟು ದಟ್ ಟೀಚರ್ಸ್. ನೀವು ಅವ್ರ ಶಿಕ್ಷಕರ ಜೊತೆ ನೀವು ಸಂಪರ್ಕದಲ್ಲಿ ಇರಬೇಕು. ಅವನು ಏನು ಓದ್ತಾ ಇದ್ದಾನೆ, ಅವಳು ಹೇಗೆ ಓದ್ತಾ ಇದ್ದಾಳೆ, ಅವಳ ಮೈನಸ್ ಏನು, ಅವಳ ಪ್ಲಸ್ ಏನು. ಸೊ ಇದನ್ನ ನಾವು ಬಹಳ ಕ್ರಮಬದ್ಧವಾಗಿ ಪ್ರತಿ ದಿವಸ ನಾವು ಸ್ವಲ್ಪ ಮೊಬೈಲಿಂದ ಒಂದು 2 ಗಂಟೆ 3 ಗಂಟೆ ದೂರ ಇಟ್ಟರೆ ಸರಿ ಹೋಗುತ್ತೆ. ಉದಾಹರಣೆ ಹೇಳ್ತಾ ಇದ್ದೀನಿ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ನಾನು ಅಲ್ಲಿ ರೀಸೆಂಟ್ಲಿ ನಾನು ಹೋಗಿದ್ದೆ. ನನಗೆ ಯಾರೊಬ್ಬರು ಹೇಳಿದ್ರು, ನಮ್ಮ ಚಾಲಕ ಹೇಳಿದ್ರು, ಸರ್ ಬೆಳಗಾಂ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇದೆ ಸರ್, ಆ ಗ್ರಾಮದಲ್ಲಿ 5 ಗಂಟೆ ನಂತರ ಮಕ್ಕಳು ಶಾಲೆಯಿಂದ ಬಂದ ಮೇಲೆ 3 ತಾಸು ಅವರಿಗೆ ಮೊಬೈಲ್ ಮುಟ್ಟಕ್ಕೆ ಬಿಡಲ್ಲ. ಅವ್ರಿಗೆ ಮೊಬೈಲ್ ಮುಟ್ಲಿಕ್ಕೆ ಬಿಡಲ್ಲ. 3 ತಾಸು ಕೇಬಲ್ ಕಟ್ ಮಾಡ್ತಾರೆ, DTH ಕಟ್ ಮಾಡ್ತಾರೆ. ಇದೆಲ್ಲ ಯಾರು ಮಾಡ್ತಿದಾರೆ ಅಂತಂದ್ರೆ ಅಲ್ಲಿರೋ ಗ್ರಾಮ ಪಂಚಾಯತಿ ಅವ್ರು ಮಾಡ್ತಿದ್ದಾರೆ ಸರ್ ಅಂತ ಹೇಳಿ. ನಾವು ಎಷ್ಟು ಸಕ್ಸಸ್ ಆಗಿದೆ ಅಂತಂದ್ರೆ, ಸರ್ ಸಕ್ಸಸ್ ಆಗ್ತಾ ಇದೆ ಸರ್, ಸಕ್ಸಸ್ ಆಗ್ತಾನೆ ಇದೆ ಸರ್. ಏನಪ್ಪಾ ಅಂದ್ರೆ ಮಕ್ಕಳಿಗೆ ಅದು ಸಮಯ ಪ್ರಜ್ಞೆ ಬರ್ತಾ ಇದೆ ಸರ್. ಮಕ್ಕಳಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಪೋಷಕರಿಗೆ ಅದು ಸಮಯ ಪ್ರಜ್ಞೆ ಬರಬೇಕು. ಸೊ ನನಗೆ ಇಲ್ಲಿವರೆಗೆ ತಾವು ಆಹ್ವಾನ ಕೊಟ್ಟಿದ್ದೀರಿ. ಸೊ ನನಗೆ ವಿಶೇಷವಾಗಿ ಆಹ್ವಾನ ಮಾಡಿದರೆ ನಮ್ಮ ಅಧ್ಯಕ್ಷರಾದ ಶ್ರೀ MS ಪಾಟೀಲ್ ಅವರಿಗೆ ನಾನು ನಮಸ್ಕರಿಸುತ್ತಾ, ಹಾಗೂ ನಮ್ಮ MLA ಸರ್, ಆಮೇಲೆ ನಮ್ಮ ex-MLA ಸರ್, ಆಮೇಲೆ ನಮ್ಮ ವಿಶೇಷ ವ್ಯಕ್ತಿಗಳು ಸಹ ನಾನು ಇನ್ನೊಂದು ವಂದನೆ ಕಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.